ಹೆಸರು ಬೈರೇಗೌಡ. ಹಾಂ ಹೇಳಿ. ಇದು ತಿಂಡ್ಲು ಅಲ್ವಾ? ಹಾಂ, ತಿಂಡ್ಲು. ಹಾಂ. ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಹಾಂ ಹೇಳಿ. ಇದು ಈ ಹೋರಿಗಳ ಬಗ್ಗೆ ಹೇಳಿ ಸರ್. ಈ ಹೋರಿಗಳು ಬಂದು ನಮ್ಮ ಸ್ನೇಹಿತರು ಮುತ್ತಣ್ಣವ್ರದ್ದು, NTC ಮುತ್ತಣ್ಣವ್ರದ್ದು ನಮ್ಮ ಸ್ನೇಹಿತರು. ಹೇಳಿ. ಅವ್ರ ಹೋರಿಗಳು ಅಲ್ಲಿ ಅವರು ಹಬ್ಬ ಮಾಡ್ತಾರೆ ಆ ಕಡೆ. ಇಲ್ಲಿ NTC ಮತ್ತು NTC ಅವರು ಫ್ಯಾನ್ಸು ಜಾಸ್ತಿ ಜನ ಇದ್ದಾರೆ, ಮತ್ತು ಈ ಹೋರಿಗಳ ಫ್ಯಾನ್ಸ್ ಜಾಸ್ತಿ ಜನ ಇದ್ದಾರೆ ತಮಿಳ್ನಾಡಲ್ಲಿ ಮತ್ತು ನಮ್ಮ ಕರ್ನಾಟಕ 3 ಸ್ಟೇಟಲ್ಲಿ ಇದ್ದಾರೆ ಸರ್. ಕರ್ನಾಟಕ, ತಮಿಳ್ನಾಡು, ಆಂಧ್ರದಲ್ಲಿ. ಅಭಿಮಾನಿಗಳಿಗೋಸ್ಕರ ನೀವು ಅಲ್ಲಿಂದ ನಾವು ಮುತ್ತಣ್ಣವ್ರನ್ನ ಕೇಳಿ, ಮುತ್ತಣ್ಣವ್ರ ಹತ್ರ ಕೇಳಿ ನಮ್ಮ ಮನೆಗೆ ಇವತ್ತು TVS ಅಂತ, ನಮ್ದು ಹಳ್ಳಿಕಾರ್, TVS ಹಳ್ಳಿಕಾರ್ ಅಂತ. ನಮ್ಮ ಮನೆಗೆ ಇವತ್ತು ಮುತ್ತಣ್ಣವರು ಹೋರಿ ಹಾಕಿ ಕಳಿಸಿದ್ದಾರೆ. ಇದ್ರದ್ದು ಗುಣ ಹೆಂಗಿದೆ ಅಧಿಪತಿದು? ಇದೆಲ್ಲ ಒಳ್ಳೆ ಮೃದು ಸ್ವಭಾವ ಸರ್. ಮನೆ ಹತ್ರ ಎಲ್ಲಾನು ಯಾರೇ ಇಟ್ಕೊಂಡು ಏನೇ ಮಾಡಲ್ಲ ಅದು. ಈ ಹಬ್ಬದಲ್ಲಿ ಮಾತ್ರ ಅದು ರೆಡಿ ಮಾಡಿದ್ಮೇಲೆ ಸ್ವಲ್ಪ ರ್ಯಾಶ್, ಅದು ಜಾಸ್ತಿ ರ್ಯಾಶ್. ಈಗೆಲ್ಲ ಯಾರು ಬೇಕೋ ಇಟ್ಕೊಬೋದು, ಮನೆ ಹತ್ರ ಮಕ್ಕಳಿಂದ ಎಲ್ಲರೂ ಇಟ್ಕೊಬೋದು ಅಂತ, ಅದೇನು ಇದು ಮಾಡಲ್ಲ. ಬಟ್ ಹಬ್ಬದಲ್ಲಿ ಮಾತ್ರ ರೆಡಿ ಮಾಡಿ ಚಟ್ಟ ಎಲ್ಲ ಕಟ್ಟಿ ಮತ್ತೆ PP ಹಾಕಿದ್ಮೇಲೆ ತುಂಬ ರ್ಯಾಶ್ ಅದು. ಮೊನ್ನೆ ಗುರುವಾರ ರೀಸೆಂಟಾಗಿ ಹಬ್ಬ ಮಾಡಿದ್ವಿ, ಇಲ್ಲಿ ಶಾನ್ ಮಾವ್ಗೆ ಹಾಕಿದ್ವಿ ಎರಡೂ. ಇದು NTC ಅಧಿಪತಿ, ಇದು TVS ಅಧಿಪತಿ ಅಂತ. ಇದು NTC ಕಿಂಗು, TVS ಕಿಂಗ್ ಅಂತ. ಎರಡು ಹೋರಿ ಹಾಕಿದ್ವಿ. ಇಲ್ಲಿ ಒಳ್ಳೆ ಹಬ್ಬ ಮಾಡ್ತು. ಇದಕ್ಕೂ PP ಒಂದು 12-13 ಅಡಿ ಹಾಕಿದ್ವಿ. ಇದಕ್ಕೂ ಅಷ್ಟೇ PP 12-13 ಅಡಿ ಹಾಕಿದ್ವಿ. ಇದು ಒಂದು ರೌಂಡ್ಗೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಆ ಕಡೆ, ಅದು ಕಾಡು ಒಳಗಡೆ ಹೋಗ್ಬಿಡ್ತು. ಕಾಡು ಒಳಗಡೆ ಹೋಗಿ ಸಿಕ್ಕಿದ್ದು ಸ್ವಲ್ಪ ಲೇಟ್ ಆಯ್ತು, ಅದರಿಂದ ಅದು ಒಂದೇ ರೌಂಡ್ ಹಾಕಕ್ಕಾಗಿದ್ದು. ನೆಕ್ಸ್ಟ್ ಇನ್ನೊಂದು ಹಬ್ಬ ಇದೆ ದಾಸನ. ಇದು 2 ರೌಂಡ್ ಹಾಕಿದ್ರಾ? ಇದು 2 ರೌಂಡ್ ಹಾಕಿದ್ವಿ. 2 ರೌಂಡ್ ಹಾಕಿದ್ವಿ. ಇದಕ್ಕೆ ಜೂಲ ಎಲ್ಲಾನು ನೀವು ಮಾಡಿಸಿದ್ರ ಇಲ್ಲ ಅಲ್ಲಿನ ತಂದಿದ್ರಾ? ಎಲ್ಲ ಅಲ್ಲಿಂದಾನೆ ಮುತ್ತಣ್ಣವ್ರೆ ಎಲ್ಲ ಕಟ್ಕೊಳ್ಸಿ. ಹೋರಿ ಸೆಟ್ ಎಲ್ಲಾನು ಹೋರಿ ಸೆಟ್ ಅದ್ರದ್ದು ಏನಿದೆಯಾ ಫುಲ್ ಸೆಟ್ ಮುತ್ತಣ್ಣವ್ರೆ ಅಲ್ಲಿಂದ ಕಳ್ಸಿಕೊಟ್ಟಿದ್ರು. ಎಲ್ಲ 2 ಸೆಟ್ ಕಳ್ಸಿದ್ರು. 2 ಸೆಟ್. ಇದು ಮತ್ತೆ ಮುಂದೆ ಎಲ್ಲಿ ಹಾಕೋ ಪ್ಲಾನ್ ಇದೆ? ಈಗ ಮತ್ತೆ ದಾಸನಪುರ ಇದೆ. ದಾಸನಪುರ ಹಾಕ್ಬೇಕು ಅಂತ. ದಾಸನಪುರದಲ್ಲಿ ಹಾಕ್ಬೇಕಂತ. ಮತ್ತೆ ಹಲ್ಲಲ್ಲಿ ಏನಾಗಿದೆ ಹೋರಿ ಇದು? ಸರ್ ಇದು ಕಡೆ ಬಂದಿದೆ, ಅದು ರೀಸೆಂಟ್ ಆಗಿ ಬಂದಿದೆ ಕಡೆ. ಅದು ರೀಸೆಂಟ್ ಆಗಿ ಕಡೆ ಸ್ವಲ್ಪ ಎಳ್ಸು ಅಲ್ವಾ? ಸ್ವಲ್ಪ ಎಳ್ಸಿದೆ ಇದು. ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮ್ಮ ಮನೆಗೆ ಇವತ್ತು ಹೋರಿ ಹಾಕಿ ಕಳಿಸಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಹೋರಿ ಹಬ್ಬನ ಉಳಿಸಿ ಮತ್ತೆ ಹೋರಿ ಹಬ್ಬನ ಬೆಳೆಸಿ ಅಂತ ಕೇಳ್ಕೊಂತ ನಾನು ಮಾತು ತಿಳಿಸ್ತೀನಿ.